ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಕೃಷ್ಣಗಿರಿನಲ್ಲಿದ್ದೀನಿ ಬಿಕಾಸ್ ನಮ್ಮ ಮನೆ ದೇವ್ರದ್ದು ಪೂಜೆ ಇದೆ. ಆಫ್ಟರ್ ಲಾಂಗ್ ಇಯರ್ಸ್, ಅಂದರೆ 9 ಇಯರ್ಸ್ ಆದಮೇಲೆ ಮನೆ ದೇವ್ರಿಗೆ ಹೋಗೋದೊಂದು ಪೂಜೆ ಇದೆ. ಅದು ಬಂದು ಸೋಮವಾರ ಇರೋದು. ಸೊ ಸೋಮವಾರ ನಮ್ಮ ಮನೆ ದೇವರಾಗಿರುವಂತಹ ಕಾಲಭೈರವ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಅಲ್ಲಿಂದ ಅಂದರೆ ನೆಕ್ಸ್ಟ್ ಡೇ ಟ್ಯೂಸ್ಡೇ ಆ್ಯಂಡ್ ವೆನಸ್ಡೇ ಬಂದು ನಮ್ಮ ಅತ್ತೆ ಮನೆ ಊರಲ್ಲಿ ಬಂದು ಒಂದು ದೇವಸ್ಥಾನನ ಪ್ರತಿಷ್ಠಾಪನೆ ಮಾಡ್ತಾ ಇದ್ದಾರೆ. ಸೊ ಅಲ್ಲಿ ಹೋಗಿ ಇದ್ದು ಮಾಡಬೇಕು. ನಾನು ಆ್ಯಕ್ಚುಲಿ ಬಂಡೆ ಮೇಲೆ ನಿಂತಿದ್ದೀನಿ, ಸಿಕ್ಕಾಬಡೆ ಕಾಲು ಸುಡ್ತಾ ಇದೆ. ದೇವಸ್ಥಾನ ಇರೋದೇನೇ ಬಂಡೆ ಮೇಲೆ. ಸೊ ಇಲ್ಲಿ ಏನೇನಾಗುತ್ತೆ, ಹೇಗಿರುತ್ತೆ ಅನ್ನೋದನ್ನು ನಾನು ವಿಡಿಯೋನಲ್ಲಿ ತೋರಿಸ್ತೀನಿ. ಆ್ಯಂಡ್ ಆ್ಯಕ್ಚುಲಿ ಬಂದು ನಿನ್ನೆ ದೇವಸ್ಥಾನಕ್ಕೆ ನಾವು ಹೋಗ್ಬಿಟ್ಟು ಬಂದಿದ್ದೀವಿ, ಮಂಡೆ ದೇವಸ್ಥಾನಕ್ಕೆ. ಸೊ ಇವತ್ತು ಟ್ಯೂಸ್ಡೇ ಆಗಿದೆ, ದೇವಸ್ಥಾನದಲ್ಲೇ ಊಟ ಎಲ್ಲ ಇರೋದ್ರಿಂದ ಅಲ್ಲಿ ಊಟ ಮಾಡಿಕೊಂಡು ಹೋಮ ಎಲ್ಲ ಇವತ್ತು ಸಂಜೆಯಿಂದ ಸ್ಟಾರ್ಟ್ ಆಗ್ತಾಯಿದೆ. ಸೊ ಇಂಟ್ರೊಡಕ್ಷನ್ ತೊಗೊಂಡಿರಲಿಲ್ಲ ಅಂದ್ಬಿಟ್ಟು ಇವಾಗ ತೊಗೊಳ್ತಾ ಇದ್ದೀನಿ. ಸೊ ಕೀಪ್ ವಾಚಿಂಗ್ ಮೈ ವಿಡಿಯೋಸ್. ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್. ಇದು ನಾವು ಕೃಷ್ಣಗಿರಿಗೆ ಹೋಗ್ತಾ ಇರುವಾಗ ತೆಗೆದಿರೋಂಥ ವಿಡಿಯೋ ಇದು. ಬೆಳಿಗ್ಗೆನೇ ನಾವು ಹೊರಟ್ವಿ, ಯಾಕಂದರೆ ಅಲ್ಲಿ ಹೋಗಿ ಎಲ್ಲ ರೆಡಿ ಮಾಡ್ಕೊಳ್ಬೇಕಾಗಿರೋದ್ರಿಂದ 2 ಡೇಸ್ ಮುಂಚೆನೇ ಹೊರಟ್ವಿ. ಆ್ಯಂಡ್ ನಮ್ಮ ಲಗೇಜಿನ ಜೊತೆಗೆ ಲಡ್ಡು ಲಗೇಜ್ ಕೂಡ ಪ್ಯಾಕ್ ಮಾಡ್ಕೊಂಡ್ವಿ. ಬಿಕಾಸ್ ಅವ್ನು ಎಲ್ಲೇ ಹೋದ್ರೂ ಕೇಳ್ತಾನೆ ಅವ್ನ ಟಾಯ್ಸ್ಗಳನ್ನ. ಕಾರಲ್ಲಿ ಹೋಗಬೇಕಾದ್ರೆ ಇವನ್ ಕೆಲವೊಂದು ಫೇವ್ರೆಟ್ ಡಿವೋಷ್ನಲ್ ಸಾಂಗ್ಸ್ ಇದೆ, ಅದನ್ನಂತೂ ಹಾಕಲೇಬೇಕು. ಸೊ ಅದನ್ನೇ ಹಾಕ್ಕೊಂಡು ಅವನು ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇದ್ದ. ನಾವು ಯಾವುದೋ ಮೂಡಲ್ಲಿ FM ಅಥವಾ ಯಾವುದಾದ್ರೂ ಒಂದು ಬೇರೆ ಸಾಂಗ್ಸ್ ಕೇಳ್ಕೊಳ್ಳೋಣ ಅಂತ ಅಂದ್ಕೊಂಡ್ರೆ ಇವನಂತೂ ಬಿಡೋದೇ ಇಲ್ಲ ಅಂತಾನೆ. ಸ್ವಲ್ಪ ಪರ್ಚೇಸಿಂಗ್ ಇತ್ತು ಅಂತ ಹೇಳಿಬಿಟ್ಟು ಅಲ್ಲೇ ಒಂದು ಶಾಪಿಂಗ್ ಕಾಂಪ್ಲೆಕ್ಸ್ ಇತ್ತು ಅಂತ ಅಲ್ಲಿ ಹೋದ್ವಿ. ಆ ಶಾಪಿಂಗ್ ಕಾಂಪ್ಲೆಕ್ಸ್ ಹೇಗೆ ರೆಡಿ ಮಾಡಿದ್ದಾರೆ ಅಂತ ಹೇಳಿದ್ರೆ ನೋಡಿದ್ರೇ ಸರ್ಪ್ರೈಸ್ ಅಂತು. ಸಮ್ಮರ್ ಸ್ಪೆಷಲ್ ಅಂತ ಇದು ಸಿಕ್ಕಾಪಟ್ಟೆನೇ ಡಿಫ್ರೆಂಟ್ ಆಗಿತ್ತು. ಈಗ ಮಾಡ್ತಾರ ಅನ್ನೋ ಲೆವೆಲಿಗೆ ಡೆಕೋರೇಷನ್ ಇತ್ತು. ಇದು ಒಂದೇ ಶಾಪ್ ಅಲ್ಲ, ಅಲ್ಲಿ ಅಕ್ಕಪಕ್ಕ ಇದ್ದಿದ್ದ ಶಾಪ್ಸ್ಗಳೂ ಅಷ್ಟೇ ಕಂಪ್ಲೀಟ್ಲಿ ಡಿಫ್ರೆಂಟ್ ಡೆಕೋರೇಟ್ ಮಾಡಿದರು. ಇದು ನೆಕ್ಸ್ಟ್ ಡೇ ವಿಡಿಯೋ. ಇದು ಬೆಳಿಗ್ಗೆ 6 ಗಂಟೆಗೇ ಎಷ್ಟು ಬಿಸಿಲು ಬರ್ತಾಯಿದೆ ನೋಡಿ. ಆ್ಯಂಡ್ ಹಿಂದೆ ಕಾಣ್ತಾ ಇರೋ ಈರುಳ್ಳಿನೆಲ್ಲ ಫುಲ್ ಕಟ್ ಮಾಡಿಬಿಟ್ಟಿದ್ರು 3-4 ಡೇಸ್ ಬ್ಯಾಕು. ಈ ಏನು ಹೇಳೋದು, ಈ ಅರ್ಧಂಬರ್ಧ ಮಳೆ ಬಂದಿರೋಂಥ ಸೀಸನಲ್ಲಿ ನಮ್ಮೂರು ನೋಡಲಿಕ್ಕೇ ಚೆಂದ, ಅಷ್ಟು ಬ್ಯೂಟಿಫುಲ್ಲಾಗಿ ಕಾಣುತ್ತೆ. ಆ್ಯಂಡ್ ಇದು ಬೆಳಿಗ್ಗೆ ಎದ್ದು ಸೋಮವಾರ ದಿನ ಫುಲ್ಲೆಲ್ಲ ರಂಗೋಲಿ ಹಾಕಿ ರೆಡಿ ಮಾಡಿದ್ದೀವಿ. ಇಲ್ಲಿ ಜನರೆಲ್ಲ ಓಡಾಡೋದ್ರಿಂದ ಸೊ ಪುಟ್ಟದನ್ನ ಚಿಕ್ಕ ದೂರಕ್ಕೆ ಹಾಕಿದ್ದೀವಿ. ಯಾಕಂದರೆ ಎಲ್ಲೋ ಕಂಟಿನ್ಯೂಸ್ ವೆಹಿಕಲ್ಸ್ಗಳು ಎಲ್ಲ ಓಡಾಡ್ತಿರೋದ್ರಿಂದ ಸಿಂಪಲ್ಲಾಗಿ ಮನೇನ ಹೀಗೆ ಡೆಕೋರೇಟ್ ಮಾಡಿದ್ವಿ ಬೆಳಿಗ್ಗೆನೇನೆ. ಯಾಕಂದರೆ ಬೇಗನೆ. ನನ್ನ ಮಗನೂ ಸ್ನಾನ ಮಾಡ್ಕೊಂಡು ಫ್ರೆಶ್ ಆಗಿ ರೆಡಿ ಆಗಿದ್ದ ಪಂಚೆ ಶರ್ಟಲ್ಲಿ. ಏನೇ ಹೇಳಿದ್ರು ಮಕ್ಳುಗಳು ಈ ಪಂಚೆ ಶರ್ಟಲ್ಲಿ ತುಂಬಾ ಮುದ್ದಾಗಿ ಕಾಣ್ತಾರೆ. ಹಾಗೆ ನನ್ನ ಮಗನೂ ಸಖತ್ ಸ್ಮಾರ್ಟಾಗಿ ಕಾಣ್ತಾ ಇದ್ದ ಇದರಲ್ಲಿ. ದೇವಸ್ಥಾನಕ್ಕೆ ಆಲ್ಮೋಸ್ಟ್ ಎಲ್ಲ ರೆಡಿ ಆಗಿದ್ವಿ ಹೊರಡ್ಲಿಕ್ಕೋಸ್ಕರನೇ. ಯಾಕಂದರೆ ಈಗ ತಮಟೆ ಅವ್ರು ಬರ್ತಾರೆ, ತಮಟೆ ಅವ್ರ ಜೊತೆನಲ್ಲಿ ನಾವು ಹೊರಡಬೇಕು. ಮನೆಯಲ್ಲೂ ಕೂಡ ಸಿಂಪಲ್ಲಾಗಿ ಪೂಜೆ ಮಾಡಿದ್ವಿ. ಹಾಗೆ ನಮ್ಮ ಅತ್ತೆ ಫೋಟೋಗೂ ಪೂಜೆ ಮಾಡಿ ರೆಡಿಯಾಗಿದ್ವಿ ಎಲ್ರೂ. ಅಷ್ಟರಲ್ಲಿ ತಮಟೆ ಅವ್ರು ಬಂದು ಸೊ ನಾವು ಕೂಡ ಹೊರಡ್ವಿ. ಯಾವುದೇ ಸಾಂಗ್ಸ್ ಏನೇ ಹಾಕಿದ್ರು ಹಳ್ಳಿನಲ್ಲಿ ಹಬ್ಬದ ವೈಬ್ಸ್ ಬರೋದೇನೇ ಈ ತಮಟೆ ಸೌಂಡಿಂದ. ಸಖತ್ ಚೆನ್ನಾಗಿ ಅನಿಸುತ್ತೆ. ಹಾಗೆ ತಮಟೆ ಅವ್ರ ಜೊತೆ ಎಲ್ಲರೂ ಮನೆ ಹತ್ರನೂ ಹೋಗಿ ಎಲ್ಲರೂ ಕಲೆಕ್ಟ್ ಮಾಡಿಕೊಂಡು ಏನು ದೇವರಿಗೆ ಒಪ್ಸ್ಲಿಕ್ಕೆ ತಟ್ಟೆ ಇಟ್ಕೊಂಡಿರ್ತಾರೆ ಅದನ್ನೆಲ್ಲ ತೊಗೊಂಡು ಊರ ಹೆಬ್ಬಾಗ್ಲವ್ರಿಗೂ ನಡ್ಕೊಂಡು ಹೋಗಲೇಬೇಕು ಬರೀ ಕಾಲಿನಲ್ಲಿ. ಅಲ್ಲಿಂದ ಮುಂದೆ ವೆಹಿಕಲ್ಸ್ ಮಾಡಿರ್ತಾರೆ, ವೆಹಿಕಲಲ್ಲಿ ಹೋಗ್ಬೋದು, ಇಲ್ಲ ಅವ್ರ ಸ್ವಂತ ವೆಹಿಕಲಲ್ಲಾದರೂ ಹೋಗ್ಬೋದು. ಹೋಗೋ ದಾರಿನಲ್ಲಿ ಫುಲ್ ತಮಟೆ ಸೌಂಡಿಗೆ ಗರ್ಲ್ಸು, ಹೆಂಗಸರು, ಗಂಡಸರು ಎಲ್ಲರೂ ಸಖತ್ತಾಗಿ ಡ್ಯಾನ್ಸ್ ಮಾಡ್ಕೊಂಡು ಹೋಗ್ತಾಯಿದ್ವಿ. ಸಖತ್ತಾಗಿತ್ತು. ಎಸ್ಪೆಷಲಿ ಈ 3 ಜನ ಅಂತ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಯಿದ್ರು. ಆ್ಯಂಡ್ ಮುಂದೆ ಹೋಗ್ತಾ ಅಷ್ಟೊತ್ತಿಗೆ ಎಲ್ಲ ಲೇಡೀಸ್ಗಳು ಸ್ವಲ್ಪ ಎಲ್ಲ ಏನು ಹೇಳೋದು, ನಾಚಿಕೆ ಎಲ್ಲ ಕಮ್ಮಿ ಮಾಡಿಕೊಂಡು ಎಲ್ಲರೂ ಡ್ಯಾನ್ಸ್ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಸಖತ್ ಮಜಾ ಆಯಿತು ನೋಡ್ಲಿಕ್ಕಂತೂ. ನಾವು ಊರ ಹೆಬ್ಬಾಗ್ಲವ್ರಿಗೂ ಹೋಗಿ ಅಲ್ಲಿಂದ ಕಾರ್ ಹೊರಟ್ವಿ ನಾವು. ಸೊ ಮಾವಂಗೂ ಎಲ್ಲ ಪೂಜೆ ಮಾಡಿದರು. ಸೊ ಹೊರಟ್ವಿ. ಆ್ಯಂಡ್ ಮುಂದೆ ದೇವಸ್ಥಾನ ತಲುಪಿದ್ಮೇಲೆ ಉತ್ಸವ ಮೂರ್ತಿ ಮುಂದೆಗೆ ನಾನು ಕೂಡ 1-2 ಸ್ಟೆಪ್ಸನ್ನು ಹಾಕಿದ್ವಿ. ಬಿಕಾಸ್ ಆ ವೈಬ್ರೇಷನ್ ಏನು ಹೇಳೋದು, ಆ ತಮಟೆ ಸೌಂಡಿಗೆ ಆಟೋಮೆಟಿಕ್ಲಿ ಡ್ಯಾನ್ಸ್ ಮಾಡಬೇಕು ಅಂತ ಅನಿಸುತ್ತೆ. ಹಾಗೆಯೇ ನನಗೂ ಅನಿಸಿ ನಾನು ಕೂಡ ಸ್ವಲ್ಪ ಡ್ಯಾನ್ಸ್ ಮಾಡಿದೆ. ಚೆನ್ನಾಗಂತೂ ಅನ್ನಿಸ್ತು.
ದೇವಸ್ಥಾನದ ಒಳಗಡೆ ಈ ಥರ ಅಲಂಕಾರ ಮಾಡಿದರು. ಇದು ತುಂಬಾ ಹಳೆ ಕಾಲದ ದೇವಸ್ಥಾನ. ಇದು ಉದ್ಭವ ಆಗಿರುವಂತಹ ದೇವಸ್ಥಾನ. ಇದು ಇನ್ನು ಕಾಲಭೈರವ ಇದೆ, ಇದು ಉದ್ಭವ ಆಗಿರೋದು. ಸೊ ಮುಂದೆಗಡೆ ವಿಗ್ರಹನ ಬಂದು ಪ್ರತಿಷ್ಠಾಪನೆ ಮಾಡಿದ್ದಾರೆ. ನಿಂದ ಎಲ್ಲ ಬಂದ್ವಿ, ಪೂಜೆ ಎಲ್ಲ ಚೆನ್ನಾಗಾಯಿತು. ಆ್ಯಂಡ್ ಅಲ್ಲೇ ಊಟ ಇದ್ದಿದ್ದರಿಂದ ಊಟ ಎಲ್ಲ ಮಾಡ್ಕೊಂಡು ಬಂದ್ವಿ. ಈಗ ಮತ್ತೆ ಸಂಜೆ ಇಲ್ಲಿ ಏನು ಊರಲ್ಲಿ ಒಂದು ದೇವಸ್ಥಾನ ಏನು ಪ್ರತಿಷ್ಠಾಪನೆ ಇದೆ, ಆ ದೇವಸ್ಥಾನದಲ್ಲಿ ಸ್ವಲ್ಪ ಏನೋ ಪೂಜೆ ಇದೆ ಅಂತ. ಆ್ಯಂಡ್ ನೈಟ್ ಡಿನ್ನರು ಕೂಡ ಈ ದೇವಸ್ಥಾನದಲ್ಲಿ ಅರೇಂಜ್ಮೆಂಟ್ ಮಾಡಿದ್ದಾರೆ. ಸೊ ಸಂಜೆ ಅಲ್ಲಿಗೆ ಹೋಗಬೇಕು. ಅಲ್ಲೇನಾಯಿತು ಅಂತ ವೀಡಿಯೋಸ್ ಎಲ್ಲ ತೋರಿಸ್ತೀನಿ, ನೋಡ್ತಾ ಇರಿ. ಈಗ ಒಂದು ರೌಂಡು ಫ್ರೆಶ್ ಅಪ್ ಆಗಿ ಬರೋದು, ಆಮೇಲೆ ಸಿಗ್ತೀನಿ.